ಪಕ್ಷಿಗಳ ಪಿಕ್ನಿಕ್. ಆ ಊರಿನಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಗೆಳತಿಯರಾಗಿದ್ರು. ಅವರೆಲ್ಲರೂ ಹಗಲಿಡೀ ಕಷ್ಟಪಟ್ಟು ದುಡಿದ್ರು. ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಟೀ ಅಂಗಡಿ ಹತ್ರ ಹೋಗಿ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಹೀಗಿರುವಾಗ ಮಳೆಗಾಲ ಶುರುವಾಗಿ ಮಳೆನೂ ಬರ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಯಾವಾಗ್ಲೂ ತರ ಮಳೆ ಬಂದ್ರೂ ಪರವಾಗಿಲ್ಲ ಅಂತ ಟೀ ಅಂಗಡಿ ಹತ್ರ ಹೋದ್ರು. ಹಾಗೆ ಯಾವಾಗ್ಲೂ ತರ ಅಲ್ಲೇ ಕೂತ್ಕೊಂಡು ಕತೆ ಏನಾದ್ರೂ ಮಾತಾಡ್ತಾ ಇದ್ರು. ಅಯ್ಯೋ ದೇವ್ರೆ, ಹಗಲಿಡೀ ಕೆಲಸ ಮಾಡಿ ಸುಸ್ತಾಗಿ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡುವಾಗ್ಲೇ ಸ್ವಲ್ಪ ನೆಮ್ಮದಿ ಆಗಿರೋದು. ಹೌದೌದು, ನಿಜಾನೇ. ಹಗಲಿಡೀ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಈ ರೀತಿ ನಾವೆಲ್ಲರೂ ಒಟ್ಟಿಗೆ ಬಂದು ಕೂತ್ಕೊಂಡು ಮಾತಾಡುವಾಗ ಚೆನ್ನಾಗಿದೆ. ಹೌದೌದು, ಮಳೆ ಬೇರೆ ಬರ್ತಾ ಇತ್ತಾ, ನೀವು ಯಾರು ಹೊರಗಡೆ ಬರಲ್ವೋ ಏನೋ ಅಂತ ಅನ್ಕೊಂಡಿದ್ದೆ. ಹೇಗೋ ಎಲ್ರೂ ಬಂದಾಯ್ತಲ್ವಾ, ಆದ್ರೆ ಇದೇ ಊರಲ್ಲಿದ್ದು ತುಂಬಾನೇ ಬೋರ್ ಹೊಡಿತಾ ಇದೆ. ಹೌದೌದು ನಿಜಾನೇ, ಆದ್ರೆ ಏನ್ ಮಾಡೋದು, ಎಲ್ಲಿಗೆ ಅಂತ ಹೋಗೋದು? ಹಾಗಂತ ಎಲ್ರೂ ಮಾತಾಡ್ಕೊಂಡು ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಳ್ತಾ ಇದ್ರು. ಈ ಕಡೆ ಮಕ್ಕಳೆಲ್ಲರೂ ಸಂತೋಷವಾಗಿ ಆಟ ಆಡ್ತಿದ್ರು. ನಾವೆಲ್ಲರೂ ಯಾವಾಗ್ಲೂ ಊರಲ್ಲಿ ಇರೋದಲ್ವಾ, ತುಂಬಾ ಬೋರ್ ಹೊಡಿತಾ ಇದೆ. ನಾವೆಲ್ಲರಾದ್ರೂ ಪಿಕ್ನಿಕ್ಕಿಗೆ ಹೋಗೋಣವಾ? ಏನು ಪಿಕ್ನಿಕ್ಕಾ? ಹೋಗೋದಾದ್ರೆ ಹೋಗೋಣ, ಅದ್ರಲ್ಲಿ ನನಗೇನು ಕಷ್ಟ ಇಲ್ಲ. ಹೌದೌದು, ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಈ ವಿಷಯನ ಅವ್ರ ಹತ್ರ ಹೇಳಿ ನೋಡು, ಇವಾಗಲೇ ಕುಣಿಯಕ್ಕೆ ಶುರು ಮಾಡ್ತಾರೆ. ನಿಜಾನೇ, ಆದ್ರೆ ಈ ಮಳೆಗಾಲದಲ್ಲಿ ನಾವು ಎಲ್ಲಿಗೆ ಹೋಗೋದು? ಮಳೆ ಬಂದ್ರೆ ಏನಂತೆ, ಜೋರಾಗಿ ಮಳೆ ಬರ್ತಿಲ್ವಲ್ಲ, ಎಲ್ಲಾದ್ರೂ ಹೋಗ್ಬೋದು. ಸರಿ ಹೋಗೋಣ, ಆದ್ರೆ ಎಲ್ಲಿಗೆ ಹೋಗೋದು ಅಂತ ಯಾರಾದ್ರೂ ಒಬ್ರು ಹೇಳಿ. ಹಾಗೆ ಎಲ್ರೂ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆ ಜಾಗದಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರು. ಹೀಗಿರುವಾಗ ತುನಿಗೆ ಒಂದು ಒಳ್ಳೆ ಆಲೋಚನೆನೂ ಬಂತು. ಹೌದು, ಹೇಗೂ ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಈ ಸಮಯದಲ್ಲಿ ಜಲಪಾತಗಳು ಚೆನ್ನಾಗಿರುತ್ತೆ ಅಲ್ವಾ? ನಿಜಾನೇ, ಜಲಪಾತ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಪಕ್ಕದಲ್ಲಿ ಎಲ್ಲಿ ಜಲಪಾತ ಇದೆಯೋ ಅಲ್ಲಿಗೆ ಹೋಗ್ಬೋದಲ್ವಾ? ಆವಾಗ ಎಲ್ರೂ ಒಂದಿನ ಎಂಜಾಯ್ ಮಾಡ್ಬೋದು. ಹಾಗೆ ಎಲ್ರೂ ಜಲಪಾತದ ಬಗ್ಗೆ ಮಾತಾಡ್ಕೊಂಡು ಒಂದು ದಿನ ಇಡೀ ಅಲ್ಲಿ ಇದ್ದು ಎಂಜಾಯ್ ಮಾಡ್ಬಿಟ್ಟು ಬರೋಣ ಅಂತ ಅನ್ಕೊಳ್ತಿದ್ರು. ಹಾಗೆ ಎಲ್ರೂ ಯಾವ ಜಲಪಾತಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಹಿ ಹದ್ದಿಗೆ ಪಕ್ಕದಲ್ಲಿರೋ ಜಲಪಾತ ನೆನಪಾಯ್ತು. ನಮ್ಮೂರಿಂದ ಪಕ್ಕದಲ್ಲಿ ಒಂದು ಅಡವಿ ಇದೆ ಅಲ್ವಾ, ಅದನ್ನ ದಾಟಿ ಹೋದ್ರೆ ಅಲ್ಲೊಂದು ಜಲಪಾತ ಇದೆ ಅಲ್ವಾ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೂಡ. ನಿಜಾನೇ, ಅಲ್ಲಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಹಾಗಾದ್ರೆ ಬೆಳಗ್ಗೆನೆ ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲಾನು ತಗೊಂಡು ಹೋಗೋಣ. ನಾವು ಮಾತ್ರ ಈ ವಿಷಯನ ಮಕ್ಕಳ ಹತ್ರ ಹೇಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಹಾಗಂತ ಹೇಳಿ ಅವ್ರೆಲ್ರೂ ಮಕ್ಕಳನ್ನ ಕರೆದ್ರು. ಜಲಪಾತಕ್ಕೆ ಹೋಗುವ ವಿಷಯ ಹೇಳಿದಾಗ ಮಕ್ಕಳು ಸಂತೋಷದಲ್ಲಿ ಕುಣಿತಾ ಇದ್ರು. ಅಂದ್ರೆ ನಾಳೆ ಇಡೀ ಚೆನ್ನಾಗಿ ಎಂಜಾಯ್ ಮಾಡ್ಬೋದಲ್ವಮ್ಮ? ಹೌದು ಬುಜ್ಜಿ, ನಿಮಗೆ ಸಂತೋಷ ತಾನೆ? ಸಂತೋಷನಾ? ಈ ಸಂತೋಷನ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಸರಿ ಸರಿ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕಲ್ವಾ? ಇವತ್ತು ರಾತ್ರಿ ಬೇಗನೆ ಹೋಗಿ ಮಲ್ಕೊಳ್ಳಿ. ಆದ್ರೆ ಈ ಖುಷಿಯಲ್ಲಿ ನಮ್ಗೆ ರಾತ್ರಿ ಮಲ್ಗಕ್ಕೆ ಆಗಲ್ವಲ್ಲ. ಹೌದೌದು, ಇದ್ರ ಬಗ್ಗೆನೇ ನೆನಪಾಗ್ತಾ ಇರುತ್ತೆ. ಸರಿ ಬನ್ನಿ, ಎಲ್ರೂ ಮನೆಗೆ ಹೋಗೋಣ, ನಾಳೆ ಬೇಗ ಎದ್ದೇಳ್ಬೇಕಲ್ವಾ? ಹಾಗಂತ ಹೇಳಿ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು. ನಾಳೆ ಜಲಪಾತಕ್ಕೆ ಹೋಗೋದ್ರ ಬಗ್ಗೆನೆ ಎಲ್ರೂ ಮನೇಲಿ ಬೇಕಾಗಿರುವ ಎಲ್ಲಾನು ತೆಗ್ದಿಡ್ತಾ ಇದ್ರು. ಹಾಗೆ ಆ ದಿನ ಕಳೀತು. ಮರುದಿನ ಬೆಳಗಾಯ್ತು. ಬುಜ್ಜಿಗುಬ್ಬಚ್ಚಿ ಬೇಗ ಎದ್ದು ರೆಡಿ ಆದ್ಲು. ಅವಳ ತಾಯಿನ ಕರೆದ್ಲು. ಅಮ್ಮ, ಬೇಗ ರೆಡಿಯಾಗಮ್ಮ, ಟೈಮ್ ಆಗ್ತಿದೆ. ರೆಡಿ ಆಗ್ತೀನಿ ತಡಿ ಬುಜ್ಜಿ, ಇಷ್ಟು ಬೇಗ ರೆಡಿ ಆಗ್ಬೇಕು ಅಂತ ನಿನ್ನತ್ರ ಯಾರು ಹೇಳಿದ್ ಹೇಳು? ನೀನ್ ರೆಡಿಯಾಗಿ ನನ್ನನ್ನ ಬೇರೆ ರೆಡಿ ಆಗಂತಿದೀಯಾ? ಅಲ್ಲ ಅಮ್ಮ, ಸ್ವಲ್ಪ ಬೇಗ ರೆಡಿ ಆದ್ರೆ ಬೇಗ ಪಿಕ್ನಿಕ್ ಹೋಗ್ಬೋದು ಅಲ್ವಾ? ನಾನ್ ಮಾತ್ರ ರೆಡಿ ಆದ್ರೆ ಸಾಕಾ, ಎಲ್ರೂ ರೆಡಿ ಆಗೋದ್ ಬೇಡ್ವಾ? ಹಾಗಂತ ಟುನಿ ಬುಜ್ಜಿ ಮಾತಾಡ್ತಾ ಇದ್ದಾಗ ಎಲ್ರೂ ರೆಡಿಯಾಗಿ ಬಂದ್ರು. ಅದನ್ನ ನೋಡಿ ಟುನಿ ಬುಜ್ಜಿ ಕೂಡ ತುಂಬಾನು ಸಂತೋಷ ಪಟ್ರು. ಅಲ್ಲೇ ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನ ತಗೊಂಡು ಎಲ್ರೂ ಪ್ರಯಾಣನ ಶುರು ಮಾಡಿದ್ರು. ಸ್ವಲ್ಪ ದೂರ ಅಡವಿಯೊಳಗಡೆ ಹೋಗ್ತಾ ಇದ್ರು. ಆ ಜಾಗ ಅವ್ರೆಲ್ರಿಗೂ ತುಂಬಾನು ಇಷ್ಟ ಆಯ್ತು. ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ಹೌದೌದು, ಈ ಜಾಗದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ತುಂಬಾನು ಚೆನ್ನಾಗಿರುತ್ತೆ. ಯಾವ ಶಬ್ದನೂ ಇಲ್ದೆ ಊರನ್ನ ದಾಟಿ ಬಂದಿದ್ದೀವಿ. ನಮ್ಗೆ ಇಲ್ಲಿ ಆಟ ಆಡ್ಬೇಕಂತ ಅನಿಸ್ತಿದೆ, ಯಾಕೆಂದ್ರೆ ಜಾಗ ತುಂಬಾ ದೊಡ್ಡದಲ್ವಾ? ಸರಿ ಸರಿ, ಮಳೆ ಬರ್ಲಿಲ್ಲ ಅಂದ್ರೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು, ಬನ್ನಿ ಹೋಗೋಣ. ಹಾಗಂತ ಹೇಳಿ ಎಲ್ರೂ ಪುನಃ ಅಲ್ಲಿಂದ ಹೊರಟು ಜಲಪಾತಕ್ಕೆ ಬಂದು ಸೇರಿದ್ರು. ಆ ಜಲಪಾತ ತುಂಬಾನು ದೊಡ್ಡದಾಗಿತ್ತು. ಅದನ್ನ ನೋಡಿ ಮಕ್ಕಳೆಲ್ಲರೂ ಕೂಡ ಆಶ್ಚರ್ಯಪಟ್ರು. ಅರೆ, ಎಷ್ಟು ದೊಡ್ಡ ಜಲಪಾತ ಇದು! ಇಲ್ಲಿ ತನಕ ನಾನು ಕೂಡ ಇಷ್ಟು ದೊಡ್ಡ ಜಲಪಾತ ನೋಡಿದ್ದೇ ಇಲ್ಲ. ಹೌದೌದು, ಇಲ್ಲಿ ಆಟ ಆಡಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಹೌದೌದು, ಬನ್ನಿ ಎಲ್ಲಾನು ಸುತ್ತಾಡ್ಕೊಂಡು ಬರೋಣ. ಹಾಗಂತ ಹೇಳಿ ಮಕ್ಕಳು ಸಂತೋಷವಾಗಿ ಆ ಜಲಪಾತವನ್ನ ತಿರುಗಾಡ್ತಾ ಇದ್ರು. ದೊಡ್ಡವರು ಕೂಡ ಅಷ್ಟು ದೊಡ್ಡ ಜಲಪಾತವನ್ನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಈ ಜಲಪಾತ ತುಂಬಾ ಚೆನ್ನಾಗಿದೆ ಅಲ್ವಾ?
ನಾನು ಕೂಡ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಹೇಗೋ ನಾವು ಬಂದಿರೋದು ತುಂಬಾ ಒಳ್ಳೆ ಜಾಗಕ್ಕೇನೆ. ಹೌದು, ಈ ಜಾಗ ತುಂಬಾ ಅಂದವಾಗಿದೆ. ಇವತ್ತು ಮಕ್ಳ ಜೊತೆ ಸೇರಿ ನಾವು ಕೂಡ ಚಿಕ್ಕ ಮಕ್ಕಳಾಗಿ ಆಗ್ಬಿಡ್ಬೇಕು. ಹೌದು, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಹಾಗಂತ ಹೇಳಿ ಎಲ್ರೂ ಜಲಪಾತದ ಹತ್ತಿರ ಕೂತ್ಕೊಂಡು ತುಂಬಾನು ಸಂತೋಷವಾಗಿದ್ರು. ಮಕ್ಳೇ, ಜಲಪಾತದ ಹತ್ತಿರದಲ್ಲಿ ಹೋಗ್ಬಾರ್ದು. ಹೌದು, ನೀರು ಜಾಸ್ತಿ ಇದೆ, ದೂರದಲ್ಲೇ ಇರಿ. ಸರಿಯತ್ತೆ, ನಾವು ದೂರದಲ್ಲೇ ಇರ್ತೀವಿ. ಸರಿ ಸರಿ. ಹಾಗಾದ್ರೆ ನಾವು ಮಕ್ಕಳು ಆಟಾಡೋಷ್ಟರಲ್ಲಿ ಹೋಗಿ ಅಡಿಗೆ ಮಾಡೋಣ. ಹೌದು ಟೋನಿ, ಅಡಿಗೆ ಮಾಡೋದು ಸುಮಾರು ಸಮಯ ಆಗುತ್ತೆ ಅಲ್ವಾ? ನಾವೆಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಅಡಿಗೆ ಮಾಡಿದ್ರೆ ಆದಷ್ಟು ಬೇಗ ಅಡಿಗೆನ ಮುಗಿಸ್ಬಿಡ್ಬೋದು. ಹಾಗಂತ ಅನ್ಕೊಂಡು ಎಲ್ಲರೂ ಜಲಪಾತದ ಹತ್ತಿರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಮಕ್ಕಳೆಲ್ಲರೂ ಚೆನ್ನಾಗಿ ಆಟಾಡ್ಕೊಂಡು ಜಲಪಾತನ ತಿರುಗಾಡ್ತಾ ಇದ್ರು. ಇವತ್ತು ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವಾಗ್ಲೂ ನಮ್ಮೂರಲ್ಲೇ ಇರೋರಲ್ವಾ, ಇವತ್ತಿಲ್ಲಿಗೆ ಬಂದಿದ್ದು ಚೆನ್ನಾಗಿದೆ. ಇದೇ ರೀತಿ ಅಮ್ಮಂದ್ರು ನಮ್ಮನ್ನ ದಿನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅದನ್ನ ಹೋಗಿ ಹೇಳೋ, ಆವಾಗ ಕೆನ್ನೆಗೆ ಬಿಡ್ತಾರೆ ಎರಡು. ಯಾಕಪ್ಪ, ಇವತ್ತೇ ಸಂತೋಷವಾಗಿದ್ದೀವಿ ಅಲ್ವಾ, ಇದೇ ಸಾಕು. ಅದು ಕರೆಕ್ಟೇ. ಇವತ್ತಿಡೀ ನಾವೆಲ್ಲರೂ ಖುಷಿಯಾಗಿರ್ಬೇಕು. ಈ ದಿನ ನಾವು ಮರಿಲೇಬಾರ್ದು. ಬನ್ನಿ ಆಟಾಡೋಣ. ಹಾಗಂತ ಮಕ್ಕಳೆಲ್ಲರೂ ಆಟಾಡ್ತಾ ಇದ್ರು. ಆವಾಗ್ಲೇ ಮೋಡಗಳೆಲ್ಲ ಕಪ್ಪಾಗ್ತಾ ಇತ್ತು. ಅದನ್ನು ನೋಡಿದ ದೊಡ್ಡವರಿಗೆ ಭಯ ಶುರುವಾಯ್ತು. ಒಂದ್ ವೇಳೆ ಮಳೆ ಬಂದ್ರೆ ಏನ್ ಮಾಡೋದು ಅಂತ. ಏನಿದು, ಮೋಡಗಳೆಲ್ಲ ಕಪ್ಪಾಗ್ತಿದೆ. ಹೌದು, ಮಳೆ ಬರುತ್ತೋ ಏನೋ. ಅಯ್ಯೋ, ಅಡ್ಗೆ ಕೆಲಸ ಕೂಡ ಶುರು ಮಾಡ್ಲಿಲ್ಲ. ಬೇಗ ಅಡ್ಗೆ ಕೆಲಸನ ಶುರು ಮಾಡ್ಬಿಡೋಣ್ವಾ? ಹೌದೌದು, ಬನ್ನಿ. ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಮಾಡಿದ್ರೆ ಅದಕ್ಕೆಷ್ಟು ಸಮಯ ಆಗುತ್ತೆ? ಅದನ್ನು ನಿಜಾನೇ. ಸರಿ ಬನ್ನಿ, ಬೇಗ ಅಡಿಗೆ ಶುರು ಮಾಡೋಣ. ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಸೇರಿ ಆ ಜಾಗದಲ್ಲಿ ಒಂದು ಒಲೆಗೆ ಏರ್ಪಾಡು ಮಾಡಿದ್ರು. ಆಮೇಲೆ ಎಲ್ರೂ ಸೇರಿ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಹೇಗೋ ಪಿಕ್ನಿಕ್ ಬಂದು ಅಡಿಗೆ ಕೂಡ ಮಾಡ್ತಾ ಇದ್ದೀವಿ ಅಲ್ವಾ? ಹೌದೌದು, ಎಲ್ರೂ ಒಟ್ಟಿಗೆ ಬಂದಿದ್ದು ತುಂಬಾ ಸಂತೋಷ ಆಗ್ತಿದೆ. ಹೌದು, ನಿಜಾನೇ. ನಾವು ಮಾತ್ರ ಸಂತೋಷವಾಗಿಲ್ಲ, ನಮ್ಮ ಮಕ್ಕಳು ಜಾಸ್ತಿ ಸಂತೋಷದಲ್ಲಿದ್ದಾರೆ ಅಲ್ವಾ? ಹೌದು, ನಮ್ಮಿಂದ ಆದಷ್ಟು ಈ ರೀತಿ ಆವಾಗವಾಗ ಪಿಕ್ನಿಕ್ಗೆ ಬರಬೇಕು. ಹಾಗಂತ ಮಾತಾಡ್ತಾ ಇದ್ರು. ಆಮೇಲೆ ಅಡಿಗೆ ಕೆಲಸನೂ ಮುಗೀತು. ಇನ್ನೇನು ಊಟ ಮಾಡೋಣ ಅಂತ ಮಕ್ಕಳನ್ನ ಊಟಕ್ಕೆ ಕರೆದ್ರು. ಮಕ್ಕಳೇ, ಊಟ ಮಾಡಿ ಆಮೇಲೆ ಹೋಗಿ ಆಟಾಡಿ. ನಾವು ಕೂಡ ನೀವು ಯಾವಾಗ ಕರಿತೀರಾ ಅಂತ ಕಾಯ್ತಾ ಇದ್ದೀವಿ. ಹೌದು, ಆಟಾಡಿ ಆಟಾಡಿ ಹಸುವಾಗ್ತಿದೆ. ಹಾಗಂತ ಮಕ್ಕಳಿಗೆ ಊಟ ಹಾಕಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮೇಲೆ ಮಳೆ ಸುರಿಯಕ್ಕೆ ಶುರುವಾಯಿತು. ಅದನ್ನು ನೋಡಿ ಅವರೆಲ್ಲರೂ ಕೂಡ ತುಂಬಾನು ಬೇಜಾರು ಮಾಡ್ಕೊಳ್ತಿದ್ರು. ಅಯ್ಯೋ, ಇವಾಗಲೇ ಮಳೆ ಬರಬೇಕಾ? ಏನು ಮಾಡೋದು? ಅಡುಗೆ ಕೆಲಸ ಮುಗೀತು, ಊಟ ಮಾಡಿ ಮುಗಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅರೆ, ಮಳೆ ಮೆಲ್ಲೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜೋರಾದ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ವಾ? ಎಲ್ಲಾದರೂ ಮಳೆ ನೀರು ಬೀಳದೇ ಇರುವ ಜಾಗ ನೋಡಿ ಅಲ್ಲಿ ಹೋಗಿ ಕೂತ್ಕೊಳ್ಳೋಣವಾ? ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ಲರೂ ಸೇರಿ ಮಳೆ ನೀರು ಬೀಳದೇ ಇರುವ ಜಾಗ ಎಲ್ಲಾದ್ರೂ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಅವ್ರಿಗೆ ಒಂದು ಗುಹೆ ಕಾಣಿಸ್ತು. ಆ ಗುಹೆನ ನೋಡಿ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ರು. ಎಲ್ರೂ ಆ ಗುಹೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಅರೆ, ಈ ಗುಹೆ ಚೆನ್ನಾಗಿದೆ. ಹೌದೌದು, ಮಳೆ ನೀರು ಬರ್ತಾ ಇಲ್ಲ, ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು. ಏನೋ ಇವತ್ತು ನೋಡೋ ಜಾಗ ಎಲ್ಲಾನು ತುಂಬಾನು ಚೆನ್ನಾಗಿದೆ. ಹೌದೌದು, ಈ ದಿನಾನ ನನ್ನ ಲೈಫಲ್ಲಿ ನನ್ನಿಂದ ಮರೆಯಕ್ಕಾಗಲ್ಲ. ಹಾಗೆ ಅಂದ್ಕೊಂಡು ಆಹಾರ ಎಲ್ಲಾನು ಆ ಗುಹೆಯೊಳಗಡೆ ತಗೊಂಡು ಬಂದು ಇಟ್ಕೊಂಡು ಎಲ್ರೂ ಅದನ್ನ ತಿನ್ನಕ್ ಶುರು ಮಾಡಿದ್ರು. ಹೊರಗಡೆ ಮಳೆ ಜೋರಾಗ್ತಾ ಇತ್ತು. ಆದ್ರೆ ಎಲ್ರೂ ಪ್ರಶಾಂತವಾಗಿ ಗುಹೆಯೊಳಗಡೆ ಕೂತ್ಕೊಂಡು ಮಾತಾಡ್ಕೊಂಡೇ ಊಟ ಮಾಡ್ತಾ ಇದ್ರು. ಈ ದಿನ ತುಂಬಾ ಚೆನ್ನಾಗಿತ್ತಲ್ವಾ? ಹೌದೌದು, ಮಳೆ ಬಂದಿದ್ ಕೂಡ ಚೆನ್ನಾಗಿದೆ. ಮಳೆ ಬಂದಿಲ್ಲ ಅಂದ್ರೆ ನಾವು ಯಾರು ಈ ಗುಹೆಗೆ ಬರ್ತಾ ಇರ್ಲಿಲ್ಲ ಅಲ್ವಾ? ನಾವು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ. ಹಾಗೆ ಎಲ್ರೂ ಸಂತೋಷವಾಗಿ ಊಟ ಮಾಡಿದ್ರು. ಆಮೇಲೆ ಮಳೆ ನಿಂತ ಮೇಲೆ ಅಲ್ಲಿಂದ ಹೊರಟು ಅವರವರ ಮನೆಗೆ ಹೋದ್ರು. ಆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತಿದ್ರು. ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಸಮಯ ಆಗುವಾಗ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದ್ಮೇಲೆ ಅವರಿಂದ ಮನೇನ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳಕ್ಕೆ ಆಗ್ತಿತ್ತು. ಮನೆ ಹೊರಗಡೆ ಎಲ್ಲ ಕಸನೂ ತಗೊಂಡು ಹೋಗಿ ಹಾಕ್ತಿದ್ರು. ಅದನ್ನ ಕ್ಲೀನ್ ಮಾಡಕ್ಕೆ ಅವ್ರು ಯಾರ ಹತ್ರನೂ ಸಮಯ ಇರ್ಲಿಲ್ಲ. ಆದ್ರಿಂದ ಕಸಗಳೆಲ್ಲ ಹಾಗೇನೆ ಇತ್ತು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಆದ್ರೆ ಅಲ್ಲಿರುವ ಪಕ್ಷಿಗಳಿಗೆ ಕೆಲವು ದಿನಗಳಿಂದ ಆರೋಗ್ಯ ಸರಿ ಇಲ್ಲದೆ ಹೋಗ್ತಾ ಇರೋದನ್ನ ಬನ್ನು ಗಮನಿಸ್ದ. ಅವನಿಗೆ ಕಾರಣ ಏನು ಅಂತ ಗೊತ್ತಾಯ್ತು. ಅಮ್ಮ, ಏನಮ್ಮ ಇದು? ಕಸನ ಇಲ್ಲಿ ತಗೊಂಡ್ ಬಂದ್ ಹಾಕ್ತಾ ಇದೀಯಾ? ಇಲ್ಲಿಂದ ಎಲ್ಲಾದ್ರೂ ದೂರ ತಗೊಂಡೋಗಿ ಹಾಕ್ಬೋದಲ್ವಾ? ಅರೆ, ಸಮಯ ಇಲ್ಲ ಕಣೋ, ನನಗೆ ಕೆಲ್ಸ ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಕಸ ಹಾಕಿದ್ರೆ ಹೇಗಮ್ಮ? ಅದನ್ನೆಲ್ಲ ಆಮೇಲೆ ನೋಡೋಣ ಕಣೋ, ಇವಾಗ ನನಗೆ ಕೆಲ್ಸ ಇದೆ, ಹೋಗ್ತೀನಿ. ಸರಿ ಅಮ್ಮ, ನೀನ್ ಹೊರಡು. ಹಾಗೆ ಚೋಟಿಗಿಳಿ ಅಲ್ಲಿಂದ ಕೆಲ್ಸಕ್ಕೆ ಹೋದ್ಲು. ಬನ್ನುಗೆ ಅದನ್ನ ನೋಡಿ ತುಂಬಾನು ಬೇಜಾರಾಯ್ತು. ಹಾಗೇನೆ ಜೊತೆಗೆ ಕೋಪನೂ ಬಂತು. ಎಲ್ರೂ ಅವ್ರವ್ರ ಮನೆ ಅಂಗಳದಲ್ಲಿ ಕಸಗಳನ್ನ ಹಾಕ್ತಾ ಇದ್ರು.
ಇದನ್ನ ಹೇಗಾದ್ರೂ ಬದಲಾಯಿಸ್ಬೇಕು ಅಂತ ಬನ್ನು ಅನ್ಕೊಳ್ತಿದ್ದ. ಎಲ್ರೂ ಏನೋ ಮನೆನ ಮಾತ್ರ ಕ್ಲೀನಾಗಿ ಇಟ್ಕೊಳ್ತಾರೆ, ಆದ್ರೆ ಮನೆ ಸುತ್ತಿ ಇರುವ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ. ಹೀಗೆ ಅಲ್ಲಲ್ಲಿ ಕಸ ಹಾಕ್ತಾ ಹೋದ್ರೆ ಆಮೇಲೆ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಊರಿನಲ್ಲಿ ಎಲ್ರಿಗೂ ಆವಾಗವಾಗ ಆರೋಗ್ಯ ಹಾಳಾಗ್ತಾ ಇರೋದು. ಇದನ್ನ ಎಲ್ರಿಗೂ ಅರ್ಥವಾಗುವ ಹಾಗೆ ಹೇಳಲೇಬೇಕು. ಹಾಗೆ ಹೇಳ್ಬೇಕಂದ್ರೆ ಚಿನ್ನು ಬುಜ್ಜಿ ಸಹಾಯನೂ ಬೇಕು. ಅವ್ರ ಹತ್ರ ಹೋಗಿ ನಾನು ಸಹಾಯ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಬನ್ನಗಿಳಿ ಚಿನ್ನು ಹಾಗೂ ಬುಜ್ಜಿನ ಹುಡ್ಕೊಂಡು ಹೋದ ಸಹಾಯ ಕೇಳೋದಕ್ಕೋಸ್ಕರ. ಆವಾಗ ಅವ್ರೆಲ್ರೂ ಸೇರಿ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ಇವತ್ತು ಏನ್ ಆಟ ಆಡೋಣ? ಕ್ರಿಕೆಟ್ ಆಡೋಣ. ನಾವು ಕ್ರಿಕೆಟ್ ಆಡಿ ಸುಮಾರು ದಿನ ಆಯ್ತು ಅಲ್ವಾ? ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಕೆಲ್ಸನೂ ಮಾಡ್ಬೇಕು. ಅರೆ ಏನೋ ಬನ್ನು ಹೊಸ ಪದಾನ ಹೇಳ್ತಾ ಇದ್ದಾನೆ. ಅರೆ ಮೊದ್ಲು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಕೇಳೋ ನೀನು. ಸರಿ ಸರಿ, ಏನ್ ವಿಷಯ ಹೇಳು, ಕೇಳ್ತೀನಿ. ನಮ್ಮೂರಲ್ಲಿ ಎಲ್ಲರ ಮನೆ ಅಂಗಳನೂ ಸ್ವಲ್ಪನೂ ಕ್ಲೀನಾಗೇ ಇಲ್ಲ ಅಲ್ವಾ? ಹೌದ್ ಕಣಪ್ಪನು, ಎಲ್ರೂ ಮನೆ ಹೊರಗಡೆನೆ ಕಸ ಹಾಕ್ತಾ ಇದ್ದಾರೆ. ಹಾಗೆ ಬನ್ನಗಿಳಿ ಅವನು ಏನ್ ಅನ್ಕೊಂಡ್ನೋ ಅದನ್ನ ಬುಜ್ಜಿ ಹಾಗೂ ಚಿನ್ನು ಹತ್ರ ಹೇಳ್ದ. ಅವ್ರಿಗೂ ಅದು ಸರಿ ಅಂತಾನೆ ಅನಿಸ್ತು. ಆದ್ರಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ರೆಲ್ರೂ ಕುತ್ಕೊಂಡು ಯೋಚನೆ ಮಾಡ್ತಿದ್ರು. ಆದ್ರೆ ಬನ್ನು, ನೀನ್ ಹೇಳಿದೆಲ್ಲ ನಿಜಾನೇ, ಆದ್ರೆ ನಮ್ಮೂರನ್ನೇ ಕ್ಲೀನ್ ಮಾಡೋದು ಕಷ್ಟ ಅಲ್ವಾ? ಅದೇ ಕಣೋ ಅವನು ಹೇಳ್ತಾ ಇರೋದು. ಅವ್ರವ್ರ ಮನೆ ಹೊರಗಡೆ ಅವ್ರವ್ರೇ ಕ್ಲೀನಾಗಿ ಇಟ್ಕೊಳ್ಬೇಕು. ಆವಾಗ ಯಾರಿಗೂ ಯಾವುದೇ ಕಷ್ಟನೂ ಇರಲ್ಲ ಅಲ್ವಾ? ಆವಾಗ ಎಲ್ರೂ ಸಂತೋಷವಾಗಿ ಇರ್ಬೋದು. ಈ ಅನಾರೋಗ್ಯ ಏನು ಯಾರಿಗೂ ಬರಲ್ಲ. ಹೌದು, ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳ್ಬೇಕು. ಎಲ್ಲರೂ ಮನೆ ಪರಿಸರನ ಚೆನ್ನಾಗಿ ಇಟ್ಕೊಳ್ಬೇಕು. ಎಲ್ರೂ ಎಲ್ಲಾದ್ರೂ ದೂರ ಹೋಗಿ ಒಂದ್ ಕಡೆ ಕಸ ಹಾಕಿದ್ರೆ ಸರಿ ಇರುತ್ತೆ ಅಲ್ವಾ? ಹಾಗಂತ ಅವ್ರು 3 ಜನ ಸೇರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಊರಿನವರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾವು ಊರಿನವ್ರ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ, ಆದ್ರೆ ನಮ್ಮನೆ ಪರಿಸರನೇ ಸ್ವಲ್ಪನೂ ಸ್ವಚ್ಛವಾಗಿಲ್ಲ. ಹಾಗಿರುವಾಗ ನಾವು ಹೋಗಿ ಅವ್ರ ಮನೆ ಹತ್ರ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಗೆ ಹೇಳೋದು? ನಿಜಾನೇ. ಅದಕ್ಕೆ ಮೊದಲು ನಮ್ಮ ಮನೆ ಸುತ್ತ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಆಮೇಲೆ ಅವರು ಪುನಃ ಕಸ ಹಾಕ್ತಾರೆ ಕಣೋ. ಹಾಗೆ ಹಾಕ್ಬಾರ್ದು, ಬೇರೆ ಏನಾದ್ರೂ ಮಾಡ್ಬೇಕು. ಮೊದಲು ನಮ್ಮ ಮನೆಯವರಿಗೆ ಅರ್ಥವಾಗುವ ಹಾಗೆ ಮಾತಾಡಿ ಅವ್ರನ್ನ ಬದಲಾಯಿಸ್ಬೇಕು. ಈ ಐಡಿಯಾ ಚೆನ್ನಾಗಿದೆ. ಇವಾಗ್ಲೇ ಹೋಗಿ ಅಮ್ಮಂದ್ರ ಹತ್ರ ಮಾತಾಡೋಣ ಬನ್ನಿ. ಬೇಡ, ನಾಳೆ ಹೇಗೋ ಅವರಿಗೆ ರಜೆ ತಾನೆ, ಮನೇಲಿ ಇರ್ತಾರೆ. ಆವಾಗ ಎಲ್ರೂ ಮನೆ ಸುತ್ತಮುತ್ತ ಗುಡ್ಸೋಣ, ಕ್ಲೀನ್ ಮಾಡೋಣ. ಅವರೇ ಬಂದು ಏನು ಅಂತ ಕೇಳ್ತಾರೆ, ಆವಾಗ ಹೇಳೋಣ. ಹೌದೌದು, ಆಮೇಲೆ ಅವರೇ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಆ 3 ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಹೀಗೆ ಸಂಜೆ ಸಮಯನೂ ಆಯ್ತು. ದೊಡ್ಡವರು ಎಲ್ರೂ ಕೂಡ ಕೆಲಸದಿಂದ ಮನೆಗೆ ವಾಪಸ್ ಬಂದ್ರು. ಮಕ್ಳೆಲ್ರೂ ಕೂಡ ಮಾತಾಡ್ಕೊಂಡು ಸಂಜೆ ಸಮಯ ಮನೆಗೆ ಹೋದ್ರು. ಹಾಗೆ ಆ ದಿನಾನೂ ಕಳೀತು. ಮರುದಿನ ಬೆಳಗಾಯಿತು. ದೊಡ್ಡವರು ಎಲ್ರು ಆ ದಿನ ಮನೆಯಲ್ಲೇ ಇದ್ರು. ಆದ್ರಿಂದ ಮಕ್ಳೆಲ್ರು ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಈ ಒಂದು ದಿನಾನೇ ನಮ್ಗೆ ಸಿಕ್ಕಿರೋದು. ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳಿ ಕಸನ ಅಲ್ಲಲ್ಲಿ ಹಾಕೋದನ್ನ ಬಿಟ್ಬಿಟ್ಟು ಒಂದ್ ಕಡೆ ಹಾಕಿದ್ರೆ ಒಳ್ಳೇದು ಅಂತ ತಿಳಿಸ್ಬೇಕು. ಸರಿ ಬನ್ನಿ, ಮೊದ್ಲು ಬನ್ನು ಮನೆಗೆ ಹೋಗೋಣ. ಅವನ ಮನೆ ಪರಿಸರನ ನಾವು ಸ್ವಚ್ಛ ಮಾಡೋಣ. ಆವಾಗ ಅವರೇ ನಮ್ಮ ಹತ್ರ ಬಂದು ಕೇಳ್ತಾರೆ ಅಲ್ವಾ? ಹೌದು, ಆವಾಗ ಅವ್ರಿಗೆ ಅರ್ಥವಾಗುವ ಹಾಗೆ ಹೇಳಿದ್ರೆ ಆಮೇಲೆ ಅವರೇ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಹಾಗಂತ ಅಂದ್ಕೊಂಡು ಬುಜ್ಜಿ ಬನ್ನು ಚಿನ್ನು 3 ಜನ ಬನ್ನು ಮನೆಗೆ ಹೋಗಿ ಅವನ ಮನೆ ಸುತ್ತ ಗುಡಿಸ್ತಾ ಇದ್ರು. ಆ ಶಬ್ದವನ್ನ ಕೇಳಿ ಚೋಟುಗಿಳಿ ಮನೆಯಿಂದ ಹೊರಗಡೆ ಬಂದ್ಲು. ಅರೆ ಏನ್ ಮಕ್ಳೇ, ನೀವು 3 ಜನ ಸೇರಿ ಎಲ್ಲೇನ್ ಮಾಡ್ತಾ ಇದ್ದೀರಾ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ವಾ ಅತ್ತೆ, ಅದಕ್ಕೆ. ಏನೋ ಹೊರಗಡೆ ಗುಡ್ಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತಾ? ಹೌದು, ಮತ್ತೆ ಈ ರೀತಿ ನೀವು ಅಲ್ಲಲ್ಲಿ ಕಸ ಹಾಕೋದ್ರಿಂದ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ. ಏನು ಹೇಳ್ತಾ ಇದ್ದೀರಾ? ಅರ್ಥವಾಗುವ ಹಾಗೆ ಹೇಳಿ. ಅತ್ತೆ, ನೀವು ಅಲ್ಲಲ್ಲಿ ಕಸ ಹಾಕ್ತಾ ಇದ್ದೀರಾ, ಆದ್ರಿಂದ ಅದರಲ್ಲಿ ಸೊಳ್ಳೆ ಬರ್ತಾ ಇದೆ. ಸೊಳ್ಳೆ ನಮ್ಮೆಲ್ಲರನ್ನ ಕಚ್ತಾ ಇದೆ. ಸೊಳ್ಳೆ ಕಚ್ಚಿದ್ರೆ ಎಷ್ಟು ಅನಾರೋಗ್ಯ ಬರುತ್ತೆ ಅಂತ ನಿಮಗೆ ಗೊತ್ತು ತಾನೆ? ಆ ರೀತಿ ಮಾಡೋದನ್ನ ಬಿಟ್ಬಿಟ್ಟು ಕಸನ ಎಲ್ಲಾದ್ರೂ ಒಂದ್ ಕಡೆ ತಗೊಂಡು ಹೋಗಿ ಹಾಕ್ಬೋದಲ್ವಾ? ಹೌದು, ಅದು ಅಲ್ಲದೆ ನಮ್ಮೂರಿಗೆ ಕೆಟ್ಟ ಹೆಸರು ಬೇರೆ. ಹೀಗೇನೆ ಇದ್ರೆ ಆಮೇಲೆ ನಮ್ಮೂರು ತುಂಬಾನೇ ಹಾಳಾಗುತ್ತೆ. ಹಾಗಂತ ಮಕ್ಳೆಲ್ರು ಹೇಳಿದನ್ನ ಕೇಳಿ ಚೋಟಿಗಿಳಿ ಅರ್ಥ ಮಾಡ್ಕೊಂಡ್ಲು. ಅವಳು ಇನಿ ಮನೆ ಸುತ್ತಮುತ್ತ ಇರೋ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಇವತ್ತು ನಾನು ಎಲ್ಲಾನು ಕ್ಲೀನ್ ಮಾಡ್ತೀನಿ. ದಿನ ಅದೇ ರೀತಿ ಕ್ಲೀನಾಗಿ ಇಟ್ಕೊಳ್ತೀನಿ. ಈ ಮಾತಿಗೋಸ್ಕರನೇ ನಾವು ಕಾಯ್ತಾ ಇದ್ದಿದ್ದು. ಬನ್ನಿ ಬನ್ನಿ, ಇನ್ನು ಎಲ್ಲರ ಹತ್ರನೂ ಹೋಗಿ ವಿಷಯ ಹೇಳೋಣ.
ನಮ್ಮೂರನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹೌದೌದು, ಹೋಗಿ ಹೇಳಿ, ಇನ್ಮುಂದೆ ನಮ್ಮೂರು ಸ್ವಚ್ಛವಾಗಿರ್ಬೇಕು. ಹಾಗೆ ಚೋಟಿಗಿಳಿ ಮನೆ ಸುತ್ತಮುತ್ತ ಎಲ್ಲ ಜಾಗನೂ ಸ್ವಚ್ಛ ಮಾಡದ್ಲ. ಮಕ್ಳು ಎಲ್ರೂ ಸೇರಿ ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಅರೆ, ಏನು 3 ಜನ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ಅಮ್ಮ, ನಮ್ಮ ಮನೆ ಪರಿಸರ ಯಾಕಮ್ಮ ಕ್ಲೀನ್ ಆಗಿನೇ ಇಲ್ಲ? ಇವಾಗ ಏನಾಯ್ತು ಬುಜ್ಜಿ? ಏನು ಆಗ್ಬಾರ್ದು ಅಂತಾನೆ ಹೇಳ್ತಿರೋದು ಅತ್ತೆ. ಅತ್ತೆ, ಹೀಗೆ ಊರಿಡಿ ಕಸ ಹಾಕಿಟ್ಟಿದ್ರೆ ಸ್ವಲ್ಪನೂ ಸ್ವಚ್ಛನೇ ಇಲ್ದೆ ಆಮೇಲೆ ಅನಾರೋಗ್ಯದಿಂದ ನಮ್ಗೆ ಕಾಯಿಲೆ ಬರುತ್ತೆ ಅಲ್ವಾ? ಹಾ ಹೌದು, ಇವಾಗ್ಲೇ ಚೋಟು ಅತ್ತೆಗೆ ಅರ್ಥ ಮಾಡಿಸಿ ಬಂದಿದ್ದೀವಿ. ಅವ್ರವ್ರ ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ತಿದ್ದಾರೆ. ಹೌದಾ? ನೀವ್ ಹೇಳಿದ್ ಕೂಡ ನಿಜಾನೇ ಮಕ್ಳೇ. ಸರಿ, ನಾನು ಇನ್ಮುಂದೆ ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಕೆಲ್ಸಕ್ಕೆ ಹೋಗೋದ್ರಿಂದ ಸಮಯ ಇಲ್ಲದೆ ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ಮುಂದೆ ಹಾಗಲ್ಲ, ಹೇಗಾದ್ರೂ ಮಾಡಿ ಮನೆ ಹೊರಗಡೆ ಕ್ಲೀನಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಟೋನಿ ಅತ್ತೆಗೆ ಬೇಗನೆ ಅರ್ಥ ಆಯ್ತು. ಬನ್ನಿ ಇವಾಗ ನಮ್ಮನೆಗೆ ಹೋಗೋಣ. ಹಾಗಂತ ಅಂದ್ಕೊಂಡು ಮಕ್ಳೆಲ್ಲರೂ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗೆ ಮನೆ ಹೊರಗಡೆನೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ಕೊಂಡು ಆ ಕಸವನ್ನೆಲ್ಲ ಹೊರಗಡೆನೆ ಹಾಕ್ತಾ ಇದ್ಲು. ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಆ ತರಕಾರಿ ಕಟ್ ಮಾಡ್ತಿದ್ದೀನಿ ಬುಜ್ಜಿ. ಅದಲ್ಲ ಅತ್ತೆ, ತರಕಾರಿ ಕಟ್ ಮಾಡಿ ಹೀಗೆ ಈ ಸಿಪ್ಪೆಗಳನ್ನೆಲ್ಲ ಯಾಕೆ ಇಲ್ಲಿ ಹಾಕ್ತಾ ಇದ್ದೀರಾ? ಅದು ಗಿಡಗಳಿಗೆ ಹಾಕಕ್ಕೆ, ಅವಾಗ ಗಿಡಗಳಿಗೆ ಬಲ ಸಿಗುತ್ತೆ ತಾನೇ. ನೀನ್ ಬೇರೆ ಸುಮ್ಮನೆ ಇರಮ್ಮ. ಈ ರೀತಿ ಕಸ ಹಾಕೋದು ತುಂಬಾನೇ ತಪ್ಪು. ಅಲ್ಲಿ ನೋಡು, ಟುನಿ ಆತನು ಚೋಟು ಆತನು ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರವ್ರ ಮನೆ ಸುತ್ತ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆವಾಗ ಚಿಚುಕಾಗೆ ಅವ್ರಿಬ್ರನ್ನ ನೋಡಿದ್ಲು. ಆದ್ರೆ ನೋಡಿ ಅವಳು ಆಶ್ಚರ್ಯಪಟ್ಲು. ಇದೇನಿದು ಹೊಸ್ತಾಗಿದೆ? ಇವ್ರಿಬ್ರು ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡ್ರು, ನನ್ನ ಹತ್ರ ಒಂದ್ ಮಾತನ್ನು ಹೇಳಲೇ ಇಲ್ಲ. ನಮ್ಮ ಹತ್ರ ಹೇಳಕ್ ಹೇಳಿದ್ರು ಅತ್ತೆ, ಅದಕ್ಕೆ ನಾವಿಲ್ಲಿಗೆ ಬಂದಿರೋದು. ಓ ಹೌದಾ, ಸರಿ, ಹಾಗಾದ್ರೆ ಇನ್ ಮುಂದೆ ನಾನು ಸ್ವಚ್ಛವಾಗಿ ಇಟ್ಕೊಳ್ತೀನಿ. ಅಮ್ಮಯ್ಯ, ಥ್ಯಾಂಕ್ಸ್ ಅತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮೂರಿಗೆ ಇನ್ನು ಒಳ್ಳೆ ಹೆಸ್ರೆ. ಸರಿ ಸರಿ, ಕ್ಲೀನ್ ಮಾಡು. ಹಾಗೆ ಚಿಚುಕಾಗೇನು ಮನೆ ಸುತ್ತಮುತ್ತ ಕ್ಲೀನ್ ಮಾಡೋದ್ಲು. ಮಕ್ಳೆಲ್ರು ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದಾಗ ಅವ್ರ ಊರಿನಲ್ಲಿದ್ದ ಕೊಳದ ಹತ್ತಿರದಲ್ಲಿ ಸುಮಾರು ಗಿಡಗಳಿತ್ತು. ಆ ಕೊಳದ ನೀರಿನಲ್ಲಿ ಮಹಿ ಹದ್ದು ಪಾತ್ರೆ ತೊಳಿತಾ ಇದ್ದನ್ನ ನೋಡಿ ಮಕ್ಕಳು, ಮಹಿ ಅತ್ತೆ, ಏನ್ ಈ ನೀರಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ? ಅದೋ ಕೊಳದಲ್ಲಿರುವ ನೀರು ಒಳ್ಳೆ ನೀರಲ್ವಾ, ಅದಕ್ಕೆ. ಅಯ್ಯೋ ಅತ್ತೆ, ಆದ್ರೆ ಈ ಕೊಳದಲ್ಲಿ ಎಷ್ಟು ಗಿಡಗಳಿದೆ, ಅದು ಅಲ್ಲದೆ ಮಣ್ಣಿದೆ. ಹೀಗಿರುವಾಗ ಈ ಕೊಳದ ನೀರು ಹೇಗೆ ಸ್ವಚ್ಛವಾಗಿರುತ್ತೆ? ಈ ರೀತಿ ನೀರಲ್ಲಿ ಪಾತ್ರೆಗಳನ್ನ ತೊಳೆಯೋದ್ರಿಂದಾನೆ ಅವತ್ತು ನಿನಗೆ ಈ ರೀತಿ ಹುಷಾರಿಲ್ಲದೆ ಹೋಗಿದ್ದು ಗೊತ್ತಾ? ಅರೆ ನಿಜಾನ ಮಕ್ಳೇ? ಹೌದತ್ತೆ, ನಾವು ಈ ಕೊಳನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಆಮೇಲೆ ಈ ಕೊಳದ ನೀರನ್ನ ಯಾವ್ದಕ್ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಬೋದು. ಈ ನೀರನ್ನ ಮನೆ ಹತ್ರ ತಗೊಂಡೋಗಿ ಇಟ್ಟು ಪಾತ್ರೆ ತೊಳಿಬಹುದು. ಆವಾಗ ಯಾರಿಗೂ ಯಾವುದೇ ಅನಾರೋಗ್ಯನೂ ಬರೋದಿಲ್ಲ. ಹೌದಾ? ಹಾಗಾದ್ರೆ ನನಗೆ ಸಹಾಯ ಮಾಡ್ತೀರಾ ಮಕ್ಳೇ? ಓ, ಅದ್ರಲ್ಲೇನಿದೆ, ಮಾಡ್ತೀವತ್ತೆ. ಹಾಗೆ ಎಲ್ರೂ ಸೇರಿ ಆ ಕೊಳನ ಕ್ಲೀನ್ ಮಾಡ್ತಾ ಇದ್ರ. ಅದ್ರ ನೋಡಿ ಚಿಚು, ಚೋಟು, ಟುನಿ ಎಲ್ರು ಅಲ್ಲಿಗೆ ಬಂದ್ರು. ಹಾಗೇನೆ ಊರಿನವ್ರು ಎಲ್ರು ಕೂಡ ಏನ್ ಮಾಡ್ತಾ ಇದ್ದಾರೋ ಅಂತ ಬಂದ್ರು. ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ನಾವೆಲ್ರೂ ಸೇರಿ ಈ ಕೊಳದ ನೀರನ್ನ ಸ್ವಚ್ಛ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆವಾಗ ಕೊಳ ಕ್ಲೀನ್ ಆಗಿರುತ್ತೆ ಅಲ್ವಾ? ಹೌದೌದು, ಈ ನೀರನ್ನ ಕ್ಲೀನ್ ಮಾಡಿದ್ರೆ ಆಮೇಲೆ ನಮ್ಮ ಊರು ಕೂಡ ನೋಡಕ್ಕೆ ತುಂಬಾನು ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಎಲ್ರೂ ಸೇರಿ ಕ್ಲೀನ್ ಮಾಡೋಣ. ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಸೇರಿ ಆ ಕೊಳನ ಕ್ಲೀನ್ ಮಾಡಿದ್ರು. ಹಾಗೇನೆ ಮಕ್ಳು ಎಲ್ರು ಕೂಡ ಊರಿನವರ ಹತ್ರ ಈ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ರು. ಅವ್ರೆಲ್ರಿಗೂ ಮಕ್ಳು ಹೇಳಿದ ಅರ್ಥ ಆಗಿದ್ರಿಂದ ಅವರು ಕೂಡ ಮನೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಕಸಗಳು ಏನೂ ಇಲ್ಲದೆ ಆ ಊರು ನೋಡಕ್ಕೆ ತುಂಬಾ ಸ್ವಚ್ಛವಾಗಿತ್ತು. ಹೇಗೋ ಕೊನೆಗೆ ನಾವು ಅಂದ್ಕೊಂಡಿದ್ದೋ ನಡೆದಿದೆ ಅಲ್ವಾ? ಹಾ, ಇವತ್ತು ನಮ್ಮ ಊರು ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಕಣೋ. ಹೌದು, ಈ ಊರು ಚೆನ್ನಾಗಿರೋದ್ರಿಂದ ಇನ್ಮುಂದೆ ನಮ್ ಯಾರಿಗೂ ಕಾಯಿಲೆ ಏನೋ ಬರಲ್ಲ. ಹಾಗಂತ ಮಕ್ಳು ಎಲ್ರೂ ಸೇರಿ ಆ ಊರಿನವರಿಗೆ ಅರ್ಥವಾಗುವಾಗ ಹೇಳಿ ಊರನ್ನ ಸ್ವಚ್ಛವಾಗಿ ಇಟ್ಕೊಂಡ್ರು. ಅದನ್ನ ನೋಡಿ ಮಕ್ಳು ತುಂಬಾನು ಸಂತೋಷ ಪಟ್ರು.